ನಮ್ಮಲ್ಲಿರ್ತಕ್ಕಂಥ ಅದೆಷ್ಟು ಯುವಕರು ಯಾವುದ್ರ ಬಗ್ಗೆ ಈಗ ಬೆನ್ನು ಹತ್ಕೊಂಡು ನಿಂತಿದಾರ, ಯಾವ ವಿಷಯಕ್ಕೆ ಬಹಳ ಮನಸ್ಸು ಚೆಲ್ಲಿದಾರ, ಯಾವ ವಿಷಯಕ್ಕೆ ಮನಸ್ಸು ಕೊಟ್ಟಾರ ಅಂತ ಕೇಳಿದ್ರೆ ನನ್ನ ಕೈ ಒಳಗಿರ್ತಕ್ಕಂಥ ಈ ಒಂದು ಮೊಬೈಲ್ಗೆ ಬಹಳ ನಾವು ಮನಸ್ಸು ತೊಡ್ತೀವಿ. ನಾವು ಬಹಳ ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕಾಗ್ಯದ, ಅನಿವಾರ್ಯ ಅದ. ಆದ್ಮೇಲೆ ಒಂದಿಷ್ಟು ಕೆಲ ಪ್ರಸಂಗಗಳು ಎಲ್ಲಿಗೆ ಬಂದು ನಿಲ್ಸಾವ್ ನಮ್ಮನ್ನ ಅಂತ ಕೇಳಿದ್ರೆ, ಎದುರಿಗೆ ಬೇಕಾದಂಥ ವ್ಯಕ್ತಿ ಇರಲಿ, ನಾವು ತಲೆ ತಳಗೆ ಹಾಕ್ಕೊಂಡ ಕೂತೀವಿ. ತಲೆ ತಳಗೆ ಹಾಕ್ಕೊಂಡು ಕೂತಿರದ ಪರಿಣಾಮ ಏನಾಗ್ಯದಪ್ಪ ಅಂತಂದ್ರೆ, ನಾವು 4 ಮಂದಿ ಒಳಗೆ ತಲೆ ಎತ್ತು ಪ್ರಸಂಗನೇ ಬರುವಾತ. ನಮ್ಮನ್ನು 4 ಮಂದಿ ತಲೆ ಎತ್ತಿ ನೋಡುವಂಥ ಪ್ರಸಂಗ ಬರಾಕತ್ತಿಲ್ಲ. ಕಾರಣ ನಾವು ಇದುವರೆಗೂ ತಲೆ ಕೆಳಗೆ ಹಾಕಿ ಮೊಬೈಲ ನೋಡಿ. ನಾವು ತಲೆ ತಳಗೆ ಹಾಕ್ಕೊಂಡು ಕೂತಿದ್ರ ಪರಿಣಾಮ ನಮ್ಮನ್ನು ತಲೆ ಎತ್ತಿ ನೋಡುವ ಆ ಮನಸ್ಸುಗಳು ಇಲ್ಲದಾಗ್ಯವ. ಆ ಕಾರಣಕ್ಕಾಗಿ ಒಂದು ವಿನಂತಿ ಮಾಡ್ಕೊಳ್ತೀನಿ, ನಮ್ಮ ಮನಸ್ಸು ಹೆಂಗಿರಬೇಕು ಅಂತ ಕೇಳಿದ್ರೆ, ನಾವೆಲ್ಲರೂ ಹೇಳ್ತಿರ್ತೀವಿ ಏಕಾಗ್ರತೆ ಅಂದ್ರೆ ಏನ, ಮನಸ್ಸನ್ನು ನನ್ನ ಹಿಡಿತನೊಳಗೆ ಇಟ್ಕೊಳ್ಬೇಕಾದದ್ದು ಹೆಂಗ, ನಾನು ನನ್ನ ಜೊತೆಗೆ ಕಂಟ್ರೋಲ್ನಾಗ ಇಟ್ಕೊಂಡು ನನ್ನ ಗುರಿಯನ್ನು ಹೆಂಗೆ ಸಾಧಿಸ್ಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ಕೊಳ್ತೀವಿ. ವಿಪರ್ಯಾಸ ಎಂಥದೈತಿ ಅಂತ ಕೇಳಿದ್ರೆ, ಇಡೀ ಜಗತ್ತಿಗೆ ಏಕಾಗ್ರತೆ ಅಂದ್ರೆ ಏನು, ನಿನ್ನ ಮನಸ್ಸನ್ನು ಹೆಂಗೆ ನೀ ಕಂಟ್ರೋಲ್ನಾಗ ಇಟ್ಕೋಬೇಕು ಅಂತ ಹೇಳಿಕೊಟ್ಟ ದೇಶ ಯಾವುದಾದ್ರೂ ಇದ್ರ ಅದು ಭಾರತ ದೇಶ. ಅದನ್ನು ಹೇಳಿಕೊಟ್ಟವ ಯಾರು ಇದ್ರ ಸಿಡಿಲಸ್ ಅಂತ ಸ್ವಾಮಿ ವಿವೇಕಾನಂದ. ಅಂಥವನ ಹುಟ್ಟಿರ್ತಕ್ಕಂಥ ಈ ನಾಡಿನೊಳಗೆ ನನ್ನ ಯುವಕರ ಪರಿಸ್ಥಿತಿ ಎಲ್ಲಾಗಿ ಹೊಂಟದ ಅನ್ನೋದು ಬಹಳ ವಿಪರ್ಯಾಸಕ್ಕೆ ಬಂದು ನಿಂತ್ಕೊಂಡದ. ಒಂದು ಸತಿ ಅಂಥವ್ರನ್ನ ನಾವು ನಮ್ಮೊಳಗೆ ತುಂಬಿಕೊಳ್ಬೇಕಾಗ್ಯದ. ನೀವೆಲ್ಲರೂ ವಿಚಾರ ಮಾಡಿರ್ತೀರಿ, ಒಂದು ಮೋರಿಯೊಳಗೆ ಅಥವಾ ಒಂದು ಚರಂಡಿ ಒಳಗೆ ಗಲೀಜು ನೀರಿನಿಂದ ತುಂಬಿಕೊಂಡದ. ಆ ನೀರಿನಿಂದ ತುಂಬಿಕೊಂಡಿರ್ತಕ್ಕಂಥ ಆ ಒಂದು ಚರಂಡಿಯನ್ನು ಸ್ವಚ್ಛ ಮಾಡಬೇಕಾಗ್ಯದ. ಅದಕ್ಕೆ ಮತ್ತೆ ಬಂದು ಹೊಲಸು ನೀರು ಹಾಕ್ತಿರೋ ಅಥವಾ ಚಲೋ ನೀರನ್ನು ಸುರಿ ಅದನ್ನು ಹೊಲಸು ಕ್ಲೀನ್ ಮಾಡ್ತಿರೋ? ನನ್ನ ಮನಸ್ಸಿನೊಳಗಿರುವಂತಹ ಅದೆಷ್ಟೋ ಕಲ್ಮಶವನ್ನ, ನನ್ನ ಎದೆಯಾಳದೊಳಗೆ ತುಂಬಿಕೊಂಡಿರ್ತಕ್ಕಂತಹ ಅದೆಷ್ಟೋ ದುರ್ಗಂಧವನ್ನ ನಾನು ಕ್ಲೀನ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂತಹ ಆ ಶುದ್ಧ ಪುರುಷ ನನ್ನೊಳಗೆ ಹೋಗಬೇಕು. ಅಬ್ದುಲ್ ಕಲಾಂನಂತಹ ಅದ್ಭುತ ಶಕ್ತಿ ನನ್ನೊಳಗೆ ಹೋಗಬೇಕು. ನಾನು ಕಂಡುಕೊಂಡಿರ್ತಕ್ಕಂತಹ ನನ್ನ ಮನೆಯ ಹೀರೋ ನನ್ನ ತಂದೆ ನನ್ನೊಳಗೆ ಹೋಗಬೇಕು. ನಾನು ಕಂಡುಕೊಂಡಿರ್ತಕ್ಕಂತಹ ನನ್ನ ಅದ್ಭುತ ಶಕ್ತಿ, ನನ್ನ ತಾಯಿಯ ಕಷ್ಟ ನೋವು ನಲಿವು ನನ್ನೊಳಗೆ ಹೋಗಬೇಕು. ನಾನು ಬೆಳೆದು ನಿಲ್ಲೋದ್ರೊಳಗೆ ಮಾತಿಲ್ಲ, ಬೆಳೆದು ನಿಲ್ತೀವಿ. ಆದರೆ ಒಳಗೆ ತುಂಬಿಕೊಳ್ಳಕ್ಕೆ ನೀವು ಒಂದಿಷ್ಟು ಕೆಲಸ ಕೊಡ್ರಿ ಅಂತ ಹೇಳೋದಕ್ಕೆ ನಾನು ಬಹಳ ಒತ್ತಾಯದಿಂದ ಬಂದು ನಿಂತ್ಕೊಂಡಿದ್ದೀನಿ. ಆತ್ಮೀಯರೇ, ನೀವೆಲ್ಲರೂ ಬಹಳ ವಿಚಾರಗಳನ್ನು ಮಾಡಿ ನಿಂತಿದ್ದೀರಿ ಅಂತ ಗೊತ್ತು, ಆಸೆ ಇಟ್ಕೊಂಡು ಬಂದಿದ್ದೀರಿ ಅನ್ನೋದು ಗೊತ್ತು. ಒಬ್ಬ ಸೈನಿಕ ಯಾವ ಹಂತಕ್ಕೆ ಶ್ರೇಷ್ಠತೆಯನ್ನು ಪಡ್ಕೊಳ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಘಟನೆಯನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸೋದಕ್ಕೆ ನಿಂದಿರ್ತೀನಿ. ಒಂದು ಹಳ್ಳಿ ನನ್ನ ಕಾಲೇಜಿಗೆ ಬರೋ ರೋಡ್ನಾಗ ಇತ್ತು. ಕಾಲೇಜಿಗೆ ನನ್ನ ಗೋಕಾವಿಯಿಂದ ಬರ್ತಾ ಇದ್ದೆ. ಒಂದು ಪೆಟ್ರೋಲ್ ಬಂಕ್ ಹತ್ರ ಒಂದು ದೊಡ್ಡ ಗಾಡಿಗೆ ಬಹಳ ಹೂವಿನಿಂದ ಅಲಂಕಾರ ಮಾಡತ್ತಿದ್ರು. ನಾ ಅಂದ್ಕೊಂಡೆ ಏನೋ ಮೆರವಣಿಗೆ ಇರ್ಬೋದು, ಯಾವುದೋ ರಾಜಕಾರಣಿ ಬರ್ತಾ ಇರ್ಬೋದು ಅಂತ ಅಂದ್ಕೊಂಡೆ. ಆದ್ರೆ ಆ ಹೂವಿನ ಶೃಂಗಾರ ಅಲ್ಲಿಗೆ ನಿಂತಿರಲಿಲ್ಲ. ಊರಿನ ತುಂಬ ಎಲ್ಲ ಕಸ ಗುಡಿಸಿ ನೀರಿನ ಗಾಡಿ ಆ ರೋಡಿಗೆ ನೀರು ಬಡ್ಕೊಂತ ಹೊಂಟಿತ್ತು. ಮುಂದೊಂದಿಷ್ಟು ಹೋದಾಗ ಗೊತ್ತಾಯಿತು, ಬ್ಯಾನರ್ಗಳು ಬಹಳಷ್ಟು ನಿಲ್ಲಿಸಿದ್ರು. ಆ ಬ್ಯಾನರ್ನೊಳಗೆ ಆ ಊರಿನ ಒಬ್ಬ ಯೋಧ ಮರಣ ಹೊಂದಿದ್ದ ಆತನ ಪಾರ್ಥಿವ ಶರೀರ ಆ ಊರಿಗೆ ಬರ್ತಾ ಇತ್ತು. ಅದನ್ನು ನೋಡಿ ಇನ್ನೊಂದಿಷ್ಟು ನಿಂದಿರ್ಬೇಕೇನೋ, ಅಲ್ಲೇ ಹಿಂದಿತ್ತ ಗಾಡಿ ಅಂತ ಅಂದ್ಕೊಂಡು ದಂಡಿಗೆ ಹೋಗಿ ನಿಂತೆ, ಕಣ್ಣು ತುಂಬಿಕೊಳ್ಳೋದಕ್ಕೆ ನಿಂತೆ. ಆ ಊರಿನ ಅದೆಷ್ಟೋ ಶಾಲೆಯ ಮಕ್ಕಳು ಆ ಬದಿ ಈ ಬದಿಯೊಳಗೆ ನಿಂತ್ಕೊಂಡಿದ್ರು. ಊರಿನೊಳಗಿರ್ತಕ್ಕಂಥ ಅದೆಷ್ಟೋ ಹೆಣ್ಮಕ್ಳು ತಮ್ಮ ಸರಗನ ಅಂಚನ್ನು ತನ್ನ ಮೂಗಿಗೆ ಹಿಡ್ಕೊಂಡು ಆ ಕಣ್ಣಿಗೆ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಆ ಊರು ಎಂದೂ ಕಾಣಲಾರ್ದ ದೊಡ್ಡ ದೊಡ್ಡ ಮಾಲೆಗಳನ್ನು ಆ ಊರು ಅವತ್ತು ಕಂಡಿತ್ತು. ಬರುವಂಥ ಸಮಯ ನೋಡ್ಕೊಂಡು ನಿಂತಿದ್ದೆ. ಆ ಟೈಮಿಗೆ ಕರೆಕ್ಟಾಗಿ ಪಾರ್ಥಿವ ಶರೀರ ಆ ಊರನ್ನು ಎಂಟ್ರಿ ಆಗಬೇಕಾದ್ರೆ ಯಾರ್ಯಾರು ಗೊತ್ತಿಲ್ಲದವರು ಹಾದಿ ಹೋಗ್ರೆಲ್ಲ ಒಂದೊಂದು ಮಾಲಿ ತೊಗೊಳಕತ್ತಾರ. ಹಾದಿ ಹೋಗರೆಲ್ಲ ದೊಡ್ಡ ದೊಡ್ಡ ಮಾಲಿ ತಗೊಂಡ ಆ ಗಾಡಿಗೆ ಹೋಗ್ಯಾಕತ್ತಾರ. ಕೈ ಒಳಗೆ ಹೂ ತುಂಬಿಕೊಂಡು ಬಂದಿರತಕ್ಕಂಥ ಆ ಮಕ್ಕಳು ಗಾಡಿಗೆ ಉಗಿದ ಕೈ ಮುಕ್ಕೊಂಡು ನಿಂತಾರ. ಬಂದ ಜನ ಕಣ್ಣೀರು ಸುರಿಸ್ಕೊಂತ ಕಣ್ಣೀರು ಒರೆಸುವಾಗ ಹಡದ ಅಪ್ಪ ಮಂದಿನ ಬಿಕ್ಕಿ ಬಿಕ್ಕಿ ನೋಡ್ಕೊಳತ್ತಾನ. ಆ ಕಡೆ ಈ ಕಡೆ ಸುತ್ತು ಹೊರದು ನೋಡಕತ್ತಾನ. ಮಗ ಹೋಗ್ಯಾನ ಅಂತ ದುಃಖ ಎಟ್ಟೈತೋ ಇಲ್ಲೋ ಗೊತ್ತಿಲ್ಲ, ಮಗ ಇಂಥ ಕೆಲಸ ಮಾಡಿ ಹೋದ 4 ಮಂದಿ ನಿಂತು ನೋಡತ್ತಾರ ಅಂತ ಹೇಳಿ ಆ ಕಡೆ ಈ ಕಡೆ ನೋಡ್ಕೋತ ಮನ್ಯಾನ ಮಂದಿ ಮುಖ ನೋಡಕತ್ತಾನ. ಇದಕ್ಕೆ ನಾ ದುಃಖಪಟ್ಟ ಅಳ್ಳೋ ಅಥವಾ ಮಗ ಮಾಡಿದ ಕೆಲಸಕ್ಕೆ ಜೈಕಾರ ಹಾಕ್ಲಿಯೋ ಅಂತ ತಿಳಿಲಾರ್ದ ದುಃಖ ಹಿಡ್ಕೊಂಡು ಹೊಂಟ ಆ ಅವ್ವ ಅಪ್ಪ ಊರು ಒಳಗ ಮಂದಿನ ನೋಡ್ಲಿ ಅಂತ ಹೇಳಿ ಇಂಥ ದೊಡ್ಡ ಗ್ರೌಂಡ್ನಾಗ
ದರ್ಶನಕ್ಕಿಟ್ರು. ನಾವು ನೀವು ಸಾಮಾನ್ಯರು ಯಾವತ್ತಾದರೂ ಒಂದು ದಿವಸ ತೀರ್ಕೊಂಡ್ರೆ ನಮ್ಮನ್ನ ಸಮಯ ಭಾಳ ಆಯಿತು ತಗೊಂಡು ನಡೀರಿ ಅಂತ ಹೇಳಿ ಹೆಣ ತಗೊಂಡು ಊರು ಹೊರಗಿರೋ ಸ್ಮಶಾನಕ್ಕೆ ನಡೀರಿ ಅಂತಾರ. ಆದರೆ ಒಬ್ಬ ಸೈನಿಕ ಸತ್ರೆ ಊರಿನ ನಟ್ಟ ನಡುವೆ ಇರ್ತಕ್ಕಂತಹ ಒಂದು ಸರ್ಕಲ್ನೊಳಗ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯ ಪಕ್ಕಕ್ಕ ಅದನ್ನ ಪಾರ್ಥಿವ ಶರೀರವನ್ನ ಮಣ್ಣು ಮಾಡಿ ಅದಕ್ಕೊಂದು ಗಿಡ ಹಚ್ತಾರಲ್ಲ, ಅದೆಂತ ಶ್ರೇಷ್ಠತೆ ಭಾವ ಸೈನಿಕನ ಮೇಲದ ಅನ್ನೋದನ್ನ ನೀವು ಕಂಡುಕೊಳ್ರಿ. ಅಂತ ಸೈನಿಕರಾಗಕ್ಕೆ ನೀವು ಹೊಂಟಿರಿ. ಆದ್ರೆ ಆ ಶ್ರೇಷ್ಠತೆಯ ಗುಣ, ಅದರ ಮೇಲೆ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಗೌರವವನ್ನು ಕಡಿಮೆ ಮಾಡಿಕೊಳ್ಳಾರ್ದ ಕಾಲಿಡ್ರಿ ಅಂತೇಳಿ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.